ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಿ ಈ ವಾಕ್ಯವನ್ನು ಕೇಳುವಂಥ ಎಲ್ಲ ದೈವ ಸೇವಕರಿಗೂ ಎಲ್ಲ ವಿಶ್ವಾಸಿಗಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ನಾವು ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನ 7 ಮಾತುಗಳನ್ನು ನಾವು ಧ್ಯಾನಿಸ್ತಾ ಇದ್ವಿ. ಹೌದು, ಆ ಮಾತುಗಳು ನಾವು 7 ಮಾತುಗಳು ನಾವು ಧ್ಯಾನಿಸ್ತಾ ಇದ್ವಿ. ಆ ಮಾತಲ್ಲಿ ಈಗ ನಾವು 5ನೇ ಮಾತನ್ನು ನಾವು ಧ್ಯಾನಿಸೋಣ. ನಾವು ವಾಕ್ಯವನ್ನು ಓದೋಣ ಸಮಯದಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನದಲ್ಲಿ, ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ದೇವರಿಗೆ ಸ್ತೋತ್ರವಾಗಲಿ. ನಾವು ಸತ್ಯವೇದ ನೋಡ್ತೀವಿ. ನಾವು 5ನೇ ಮಾತನ್ನು ನೋಡ್ತಾ ಇದ್ವಿ. ಯೇಸು ಸ್ವಾಮಿ ಬೆಳಿಗ್ಗೆ ಆತನು ಮಧ್ಯರಾತ್ರಿಯಲ್ಲಿ ಆತನು ಹಿಡಿದುಕೊಂಡು ಹೋದರು ದುಷ್ಕರ್ಮಿಗಳು. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ಮಧ್ಯರಾತ್ರಿಯಲ್ಲಿ ಬಂಧಿಸಿದರು. ಮಧ್ಯರಾತ್ರಿಯಿಂದ ಈಗ ಮಧ್ಯಾಹ್ನ 3 ಗಂಟೆ ಆಗಿದೆ. ಆತನು ಹೊಂದಿದ ಹಿಂಸೆಗಳು, ಬಾಧೆಗಳು, ಅವಮಾನಗಳು, ರಕರಕವಾದಂಥ ನೋವುಗಳು, ಆತನ ಮೈಯಲ್ಲೆಲ್ಲ ವಿಪರೀತವಾದಂಥ ಗಾಯಗಳಿಂದ ಆತ ರಕ್ತವು ಪ್ರತಿ ದೇಹದಲ್ಲಿರುವಂಥ ಆತನ ದೇಹದಲ್ಲೆಲ್ಲ ರಕ್ತವು ಸುರಿತಾ ಇದೆ ಅಂತೆ. ಆ ಒಂದು ರಕ್ತದ ಮಡಿಲಲ್ಲಿ, ಆ ನೋವಿನ ಬಾಧೆಯಲ್ಲಿ ಈಗ ಯೇಸುವಿಗೆ ಏನಾಯ್ತು ಅಂತ ನವಾಗ ನೀರಿನ ದಾಹ ಉಂಟಾಯ್ತಂತೆ ಆತನಿಗೆ. ಹೌದು, ಈ ದಾಹದಿಂದ ನಾವು ಏನು ನೋಡ್ತೀವಿ ಅಂತ ನವಾಗ ಆತನು 100ಕ್ಕೂ 100ರಷ್ಟು ಮನುಷ್ಯನು ಎಂಬುದಾಗಿ ನೋಡ್ತಾ ಇದ್ವಿ. ಆತನು ಮನುಷ್ಯನಾಗಿದ್ದರಿಂದಲೇ ಆತನಿಗೆ ದಾಹವಾಗಿದೆ ಎಂಬುದಾಗಿ ನೋಡ್ತಾ ಇದ್ದೀವಿ ಇವತ್ತು ನಾವು. ಹೌದು, ಇವತ್ತು ನಾನು ನೀನು ಯೇಸು ಕ್ರಿಸ್ತನ ಒಂದು ದಾಹ ಯಾಕೆ ಅಂತಂತನವಾಗ ಆತನು ಸಂಪೂರ್ಣವಾಗಿ ಈ ಲೋಕಕ್ಕೆ ಮಾನವನಾಗಿ ಬಂದಿದ್ದರಿಂದಲೇ ಆತನಿಗೆ ದಾಹವಾಯ್ತಂತೆ. ಅಷ್ಟೇ ಅಲ್ಲ, ಆ ದಾಹವು ನೆರವೇರುವಂತೆ, ಆ ಮಾತು ನೆರವೇರುವಂತೆ ಆತನು ನೀರಡಿಕೆ ಆಗಿದೆ ಎಂಬುದಾಗಿ ಹೇಳ್ತಾವ್ರಿ. ಅಲ್ಲಿ ವಾಕ್ಯ ಹೇಳ್ತ ನಮಗೆ, ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ. ಯಾಕೆ ಶಾಸ್ತ್ರವು ಏನು ಹೇಳಿತ್ತು ಆತನಿಗೆ ಅನ್ನುವಾಗ, ಈಗ ಯೇಸು ಕ್ರಿಸ್ತನ ಕಲ್ವಾರಿಯಲ್ಲಿ ಬಹಳ ದಾಹವುಳ್ಳವನಾಗಿರ್ತಾನೆ ಎಂಬುದಾಗಿ ವಾಕ್ಯವು ಮುಂದಾಗಿ ತಿಳಿಸಲ್ಪಟ್ಟಿತ್ತು. ಕೀರ್ತನೆ ಬರೋ ಪುಸ್ತಕದಲ್ಲಿ ನೋಡ್ತೀನಿ ಆ ಮಾತನ್ನು. ಕೀರ್ತನೆ 69ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ತೀವಿ ನಾವು, ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಹುಳಿ ದ್ರಾಕ್ಷರಸವನ್ನು ಕೊಟ್ಟರು. ಆ ಮಾತು ನೆರವೇರುತ್ತಂತೆ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ದಾಹ ಅಂತನವಾಗ ಆತನ ಮಾತು ನೆರವೇರ್ತಂತೆ. ದೇವರ ಸ್ತೋತ್ರವಾಗಿ. ಯೇಸು ಕ್ರಿಸ್ತನು ಆ ಶ್ರಮೆಯನ್ನು ಅನುಭವಿಸುವಾಗ ಮೊದಲನೇ ಮಾತು ನೋಡ್ತೀವಿ, ತಂದೆಯೇ ಅವರನ್ನು ಕ್ಷಮಿಸು ಅಂತೇಳಿ. ಆಗಲೂ ಆತನು ಅವ್ರಿಗೆ ಒಳ್ಳೆಯದೇ ಮಾಡಿದಂತೆ. 2ನೇ ಮಾತು ನೋಡ್ತೀವಿ, ಇವತ್ತೇ ನೀನು ನನ್ನ ಸಂಗಡ ಪರದೇಶದಲ್ಲಿರುವೆ. ಆಗಲೂ ಯೇಸು ಒಬ್ಬ ದುಷ್ಕರ್ಮಿಗೆ ಒಳ್ಳೆಯದನ್ನೇ ಮಾಡಿದಂತೆ, ಆತನಿಗೆ ನಿತ್ಯ ರಾಜ್ಯ ಕೊಟ್ಟಿದ್ದಾನಂತೆ. ಆಮೇಲೆ ಹಲ್ಲೆಲೂಯಾ. ಮತ್ತು 3ನೇ ನೋಡ್ತೀವಿ, ತಾಯಿಯ ಬಾಧ್ಯತೆಯನ್ನು ನೋಡ್ತೀವಿ ನಾವು. 4ನೇದಾಗಿ ನನ್ನ ದೇವರು ಯಾಕೆ ನಾನು ಕೈ ಬಿಟ್ಟೆ ಎಂಬುದನ್ನು ನೋಡ್ತೀವಿ. ಈಗ 5ನೇದಾಗಿ ಸಹ ಆತನು ನನಗೆ ನೀರಡಿಕೆ ಆಗಿದೆ ಅಂತ ಅನ್ನುವಾಗ ಆತನು ಚೆನ್ನಾಗಿ ತಿಳ್ಕೊಳ್ರಿ, ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇದ್ದಾಗ ಯಾರಿಗೂ ಯಾವತ್ತೂ ಯಾವ ಕೇಡೂ ಆತ ಬಯಸಲಂತೆ. ಅಷ್ಟೇ ಅಲ್ಲ, ಎಲ್ಲರ ರಕ್ಷಣೆಗೋಸ್ಕರವಾಗಿ ಆತನು ಶಿಲುಬೆಯಲ್ಲಿ ಮರಣವನ್ನು ಹೊಂದ್ತಾ ಇದ್ದಾನಂತೆ. ಆತನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕಂತ ಆಲೋಚನೆ ಮಾಡಿಕೊಂಡಿದ್ದಾನಂತೆ. ಆದರೆ ಅವರಾದರೂ ಆತನಿಗೆ ಕೆಟ್ಟದ್ದನ್ನೇ ಮಾಡಿದಾರಂತೆ. ಆತನು ದಾಹ ಅಂತ ಅನ್ನುವಾಗ ಆತನಿಗೆ ಕಹಿಯಾದ ನೀರನ್ನೇ, ಹುಳಿ ದ್ರಾಕ್ಷರಸವನ್ನು ಆತನಿಗೆ ಕೊಟ್ಟರು ಎಂಬುದಾಗಿ ನೋಡ್ತಾ ಇದ್ದೀವಿ. ಹೌದು, ಇವತ್ತು ನಾನು ನೀನು ಯೇಸು ಕ್ರಿಸ್ತನ ಒಂದು ದಾಹ ಏನು, ಆತನ ದೇಹ ಏನು, ನಾವು ಆತನ ಒಂದು ದೇಹವು ಮನುಷ್ಯನ ಆಗಿ ಹುಟ್ಟಿದ್ರಿಂದ ಆತನು ದಾಹಗೊಂಡನಂತೆ. ಅಷ್ಟೇ ಅಲ್ಲಂತೆ, ಆತನ ಹೃದಯದಲ್ಲಿ ಸಹ ಒಂದು ದಾಹ. ಮತ್ತೊಂದು ಕಡೆಯಲ್ಲಿ ನೋಡುವಾಗ ಆತನಿಗೆ ಆತ್ಮೀಯವಾದ ದಾಹನೂ ಇತ್ತಂತೆ. ಆ ಆತ್ಮೀಯ ದಾಹ ಯಾವುದು? ವಾಕ್ಯದಲ್ಲಿ ನೋಡ್ತೀವಿ ನಾವು. ಮತ್ತಾಯ ಸುವಾರ್ತೆ
ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 31ರಲ್ಲಿ ನಾನು ಹಸಿದಿದ್ದನು, ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದನು, ನನಗೆ ಕುಡಿಯೋದಕ್ಕೆ ಕೊಟ್ಟಿರಿ, ಪರದೇಶಿಯಾಗಿದ್ದನು, ನನ್ನನ್ನು ಸೇರಿಸಿಕೊಂಡ್ರಿ, ಬಟ್ಟೆಯಿಲ್ಲದವನಾಗಿದ್ದನು, ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದನು, ನನ್ನನ್ನು ಆರೈಕೆ ಮಾಡೋದಕ್ಕೆ ಬಂದಿರಿ. ನೋಡ್ರಿ, ಈ ವಾಕ್ಯ ಹೇಳುವಾಗ ಅಲ್ಲಿರುವಂಥ ಜನರಂತ, ಸ್ವಾಮಿ ನೀನು ಯಾವಾಗ ಸೆರೆಮನೆಯಲ್ಲಿದ್ದೆ, ನೀನು ಯಾವಾಗ ಹಸಿವುಗೊಂಡಿದ್ದೆ, ನೀನು ಯಾವಾಗ ರೋಗದಲ್ಲಿದ್ದೆ ಅಂತ ಕೇಳ್ತಿದ್ರಾಗ. ಆಗ ಯೇಸು ಹೇಳ್ತಾನೆ, ನಾವು 40 ವಚನ ಓದುವಾಗ ಅಲ್ಲಿ ಅದಕ್ಕೆ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನಿಗೆ ಏನಾದರೂ ಮಾಡಿದರೆ ಅದು ನನಗೆ ಮಾಡಿದ ಆಗಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಸ್ತೋತ್ರ, ಹಲ್ಲೆಲೂಯಾ. ಆದ್ದರಿಂದ ಇವತ್ತು ನೀನು ಮತ್ತು ನಾನು ಯೇಸು ಕ್ರಿಸ್ತ ನಮ್ಗೆ ಏನು ಕಲಿಸ್ಕೊಡ್ತಾನೆ ಅಂತ ನಾವಾಗ, ಆತನು ದಾಹ ಉಳ್ಳವನಾಗಿದ್ದಾನಂತೆ. ಅದು ಏನು ದಾಹ ಅನ್ನುವಾಗ, ಇನ್ನೂ ಅನೇಕರನ್ನು ದೇವರ ಕಡೆಗೆ ತಿರುಗಿಸುವಂಥದ್ದು, ಇನ್ನೂ ಅನೇಕ ಜನರಿಗೆ ಸಹಾಯ ಮಾಡುವಂಥದ್ದು, ಇನ್ನೂ ಅನೇಕ ಜನರನ್ನು ರಕ್ಷಿಸುವಂಥದ್ದು, ಅನೇಕ ಜನರ ಸಹಾಯ ಮಾಡುವಂಥದ್ದು. ಇವತ್ತು ಯೇಸು ಕ್ರಿಸ್ತನ ದಾಹವನ್ನು ತೀರಿಸಬೇಕಂತ ನಾವು ಆಲೋಚನೆ ಮಾಡೋದಾಗಿನ, ಅಲ್ಪನಾದವನಿಗೆ ಏನಾದರೂ ಸಹಾಯ ಮಾಡಿದರೆ ನಾವು ಆತನ ದಾಹವನ್ನು ತೀರಿಸಿದವರಾಗಿ ಆಗ್ತೀವಂತೆ. ನಾವು ಯಾರಿಗಾದರೂ ನೀನು ಸಹಾಯ ಮಾಡುವಾಗ ನೀನು ಯೇಸುವಿನ ದಾಹವನ್ನು ತೀರಿಸಿದಂತಲೇ ಅರ್ಥ. ಅದು ಆ ದಾಹವು ಇನ್ನೂ ಆತನ ಹೋಗಿಲ್ಲಂತೆ. ಅನೇಕರನ್ನು ದೇವ್ರ ಬಳಿ ಸೇರಿಸಬೇಕಾದ ದಾಹವು ಇನ್ನೂ ಆತನಲ್ಲಿತ್ತಂತೆ. ಆ ದಾಹದ ಬಾಧ್ಯತೆ ಇವತ್ತು ನನಗೆ ಮತ್ತು ನಿಮಗೆ ಇದೆ. ಇವತ್ತು ಯೇಸುವಿನ ದಾಹವನ್ನು ತೀರಿಸ್ಬೇಕಂತ ಅಂದ್ಕೊಂಡಿದ್ರೆ ಇವತ್ತು ನಾವು ಬಡವರಿಗೆ ಸಹಾಯ ಮಾಡೋಣ. ಬಡವರಿಗೆ ಸಹಾಯ ಮಾಡುವುದಾದರೆ ಖಂಡಿತವಾಗಲೂ ನಾವು ಆತನ ದಾಹವನ್ನು ತೀರಿಸುವವರಾಗಿದ್ದೇವೆ. ಅಷ್ಟೆಲ್ಲ ಯೇಸು ಸ್ವಾಮಿ ನಮ್ಮ ಆತ್ಮೀಯ ದಾಹವನ್ನು ಆತನು ಪೂರೈಸುವ ದೇವರಾಗಿದ್ದಾನಂತೆ. ವಾಕ್ಯದಲ್ಲಿ ನೋಡ್ತೀವಿ ನಾವು, ಪ್ರಕಟಣೆ ಬರೆದ ಗ್ರಂಥ 22ನೇ ಅಧ್ಯಾಯ 19 ನೋಡ್ತೀವಿ. ಆತ್ಮನು ಮೊದಲಿಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ನಮ್ಮ ನಿಜವಾದ ದಾಹವು ಯಾರು ತೀರಿಸ್ತಾರಂತ ನವಾಗ ಯೇಸು ಕ್ರಿಸ್ತನ ಮಾತ್ರ ತೀರಿಸ್ಲಿಕ್ಕೆ ಸಾಧ್ಯ ಅಂತೆ. ಯೇಸು ಕ್ರಿಸ್ತನೇ ನಮ್ಮ ನಿಜವಾದ ದಾಹವನ್ನು ಆತನು ತೀರಿಸ್ತಾನಂತೆ. ಅಂಥ ವ್ಯಕ್ತಿಗೆ ಅವರು ಕಹಿಯಾದ ನೀರನ್ನು ಕೊಟ್ರಂತೆ. ಯೋಹಾನ ಸುವಾರ್ತೆ 7:37 ನೋಡ್ತೀವಿ. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನೋಡ್ರಿ, ಯೇಸು ಕೊಡುವಂಥ ನೀರು ಕುಡಿದವನಿಗೆ ಯಾವತ್ತಿಗೂ ದಾಹ ಆಗೋದಿಲ್ಲಂತೆ. ಯೇಸು ಸ್ವಾಮಿ ಲೋಕಕ್ಕೆ ಬಂದ ಉದ್ದೇಶ ಏನು ಗೊತ್ತಾ? ಪ್ರತಿ ಮನುಷ್ಯರ ದಾಹವನ್ನು ತೀರಿಸುವುದಕ್ಕೆ, ಮತ್ತು ಪ್ರತಿಯೊಬ್ಬ ಮನುಷ್ಯರ ರಕ್ಷಿಸಲ್ಪಡುವುದಕ್ಕಾಗಿ, ಪ್ರತಿ ಮನುಷ್ಯರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಆತನ ಈ ಲೋಕದಲ್ಲಿ ಬಂದು ಎಲ್ಲ ಮನುಷ್ಯರಗೋಸ್ಕರವಾಗಿ ಕಲ್ವಾರಿಯಲ್ಲಿ ತನ್ನನ್ನೇ ತಾನೇ ಸಮರ್ಪಣೆ ಮಾಡಿಕೊಂಡಿದ್ದಾನಂತೆ. ಅದರಿಂದ ಇವತ್ತು ಯೇಸು ಸಿಲುಬೆಯಲ್ಲಿ ಹೇಳುವಂಥ 5ನೇ ಮಾತಲ್ಲಿ ನೋಡುವಾಗ, ನನಗೆ ನೀರಡಿಕೆ ಆಗಿದೆ. ಆತನಿಗಾದ ದಾಹ ಯಾವುದು? ಒಂದು ಕಡಿಯಲ್ಲಿ ಆತನು ಮನುಷ್ಯನಾಗಿದ್ದರಿಂದಲೇ ಆತನಿಗೆ ದಾಹವಾಯಿತು. ಇನ್ನೊಂದು ಕಡೆ ನೋಡ್ತೀವಿ, ಆತನು ದೇವರಾಗಿದ್ದರಿಂದಲೇ ಆತನಿಗೆ ಆತ್ಮೀಯ ದಾಹವು ಇನ್ನೂ ಮುಗದೇ ಇರಲಿಲ್ಲಂತೆ. ಅದಕ್ಕೆ ಅನುಭವವುಳ್ಳ ಸೇವಕರು ಹೇಳ್ತಾರೆ, ಆತನು ದಾಹದಿಂದಲೇ ಸೇವೆಯನ್ನು ಪ್ರಾರಂಭ ಮಾಡಿದಂತೆ, ದಾಹದಿಂದಲೇ ಸೇವೆಯನ್ನು ಮುಗಿಸಿದನಂತೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ನಮಗೆ ದೇವರು ನಾವು ಯಾವಾಗ ದಾಹವುಳ್ಳವರಾಗಿರಬೇಕಂತೆ, ದೇವರಿಗಾಗಿ ಏನಾದರೂ ಒಂದು ಮಾಡೋದಕ್ಕಾಗಿ. ಯೇಸು ಕ್ರಿಸ್ತನು ದಾಹದಿಂದಲೇ ತನ್ನ ಸೇವೆಯನ್ನು ಪ್ರಾರಂಭಿಸಿ ಯೇಸು ಕ್ರಿಸ್ತನು ಅದೇ ದಾಹದಿಂದಲೇ ಅದನ್ನು ಮುಗಿಸಿದನಂತ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ದಾಹವು ಇನ್ನೂ ಮುಗುದೇ ಇಲ್ಲ. ಆ ದಾಹವು ಯಾವುದಂತ ಅನ್ನುವಾಗ ಜನರನ್ನು ರಕ್ಷಿಸುವುದು, ಜನರನ್ನು ದೇವರ ಕಡೆ ತಿರುಗಿಸುವುದು, ಜನರಿಗೆ ಆತ್ಮರಕ್ಷಣೆ ನೀಡುವುದು, ಜನರನ್ನು ನಿತ್ಯ ಜೀವಕ್ಕೆ ನಡೆಸುವುದು, ಜನರನ್ನು ಬಡವರನ್ನು ರಕ್ಷಿಸುವುದೇ ಆತನ ನಿಜವಾದ ದಾಹವಾಗಿದೆ. ಅದನ್ನು ನೀನು ಬಡವರನ್ನು ರಕ್ಷಿಸುವಾಗ ಆತನ ದಾಹವು ನಾವು ತೀರಿಸುವವರಾಗಿದ್ದೇವೆ. ಅದರಿಂದ ನಾನು ಮತ್ತು ನೀನು
ಯೇಸುವಿನ ದಾಹವನ್ನು ತೀರಿಸೋಣ. ಯೇಸು ನಮಗಿರುವಂಥ ದಾಹವನ್ನು ಆತನು ತೀರಿಸೋಣ. ಆತನು ತೀರಿಸುವ ದಾಹ ಎಂದದಂತ ನಮಗೆ ಆತನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರು ಅಡಕೆ ಆಗುವುದಿಲ್ಲ. ದೇವರಿಗೆ ಸ್ತೋತ್ರ. ಆದ್ದರಿಂದ ನೀನು ಮತ್ತು ನಾನು ಆತನ ದಾಹವುಳ್ಳವರಾಗಿ ಜೀವಿಸ ಮಾಡೋಣ. ಆತನ ವಾಕ್ಯಕ್ಕೆ ನಾವು ಆಧೀನರಾಗೋಣ. ಆತನ ಮಾತಿಗೆ ವಿಧೇಯರಾಗೋಣ. ಖಂಡಿತ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರು ವಾಕ್ಯ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್. ಪ್ರೈಸ್ ಗಾಡ್.